ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ದಾನಿಂಗ್ ಗುರು. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಹೇಳಲಿದ್ದೀನಿ, ಕೇಳ್ರಿ. ರವಿ ರಾಜ್ ಇವರು IAS ಅಧಿಕಾರಿ ಆಗ್ಯಾರ. ಅವರು ಹುಟ್ಟುತ್ತಲೇ ಹಿಡಿದು ಕಣ್ಣಿಲ್ಲ, ಬಟ್ ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟರ, ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರ, ಇದ್ರ ಡಿಟೇಲ್ ಇನ್ಫಾರ್ಮೇಶನ್ ಹೇಳ್ತೀನಿ, ಕೇಳ್ರಿ. ಯಾಕಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡಿದ್ರಲ್ಲ ನಿಮ್ಗೆ ಇದ್ರದ್ದು ಎಲ್ಲ ಇನ್ಫಾರ್ಮೇಶನ್, ಈ ಸ್ಟೋರಿ ಎಲ್ಲ ತಿಳಿತದ. ಅದಕ್ಕಾಗಿ ನೀವು ವಿಡಿಯೋ ಪೂರ್ಣ ನೋಡ್ರಿ. ಇವರು ರವಿ ರಾಜ್ ಇವರು ಹುಟ್ಟುತ್ತಲೇ ಹಿಡಿದು ಕಣ್ಣಿಲ್ಲ. ಅವ್ರ ಊರಾಗ ಒಂದಿನ ಕಲೆಕ್ಟರ್ ಬಂದಿರ್ತಾರ. ಬಂದ ಮೇಲೆ ರವಿರಾಜ್ ಅವರು ತಾಯಿ ಹೇಳ್ತಾರ ಕಿ ನಾನು ಯುರೋಪ್ಲೆ ಒಂದು ದೊಡ್ಡ ಅಧಿಕಾರಿ ಆಗ್ತೀನಂತ ಹೇಳ್ತಾರ. ಅವ್ರ ತಾಯಿ ಹೇಳ್ತಾರ ಆಗಪ್ಪ ಅದಕ್ಕೇನಾಗ್ತದ, ಆಗೈತ ಚಂದ ಓದಿ ದೊಡ್ಡವಾಗಿ ನೀವೇ ಒಂದು IAS ಅಧಿಕಾರಿ ಆಗ್ತಿ ಅಂತಂದು ಹೇಳ್ತಾರ. ನೀವೇ ಆಗ್ತಿ ಅಂತಂದು ಅವ್ರ ತಾಯಿ ಹೇಳ್ತಾರ. ಆದ್ಮೇಲೆ ಅವ್ರ ಗೆಳೆಯರಿಗೆ ಕೇಳ್ತಾನ, ನಾವೀ ಇವ್ರಂಗ ಆಗ್ಬೇಕಂದ್ರೆ ಏನೇನು ಮಾಡ್ಬೇಕಂತಂದು ಕೇಳ್ತಾರ. ನೀನು ಗ್ರಾಜ್ಯುಯೇಟ್ ಕಂಪ್ಲೀಟ್ ಆಗಿರ್ಬೇಕು ನಿಂದು ಹೇಳ್ತಾರ. ಆಮೇಲೆ ನೀವೊಂದು UPSC ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ನೀನು IAS ಅಧಿಕಾರಿ ಆಗ್ಬೋದು ಅಂತ ಹೇಳ್ತಾರ. ಅದಕ್ಕಾಗಿ ಅವರು ಸ್ಟಾರ್ಟ್ ಮಾಡ್ತಾರೆ. 10ನೇ ತರಗತಿ ಪಾಸ್ ಆಗ್ತಾರ, ಮುಂದೆ ಸೆಕೆಂಡ್ PU ಕೂಡ ಪಾಸ್ ಆಗ್ತಾರೆ, ಡಿಗ್ರಿ ಕೂಡ ಕಂಪ್ಲೀಟ್ ಆಗ್ತದ. ಡಿಗ್ರಿ ಕಂಪ್ಲೀಟ್ ಆಗ್ತದೆ 2020ರಲ್ಲಿ ಅವರು ಡಿಗ್ರಿ ಕಂಪ್ಲೀಟ್ ಆಗ್ತದ. 2021 ಹಿಡಿದು UPSC ಎಕ್ಸಾಮ್ ಕೊಡ್ಲಿಕ್ಕೆ ತಯಾರು ಮಾಡ್ತಾರ. ಫಸ್ಟ್ UPSCದಲ್ಲಿ ಪ್ರಿಲಿಯಂ ಫೇಲ್ ಆಗ್ತಾರ. ಮತ್ತೆ ಸೆಕೆಂಡ್ ಎಕ್ಸಾಮ್ UPSC ಎಕ್ಸಾಮ್ ಕೊಡ್ತಾರ. ಮತ್ತೆ 2ನೇ ವರ್ಷಿಗೆ ಅಳಿ ಕೂಡ ಮೇನ್ಸ್ ತಕ್ಕ ಕ್ಲಿಯರ್ ಆಗ್ತಾರ, ಮುಂದೆ ಪಾಸ್ ಆಗಲ್ಲ. ಮತ್ತೆ ಥರ್ಡ್ ದಲ್ಲಿ ಕೂಡ ಮೇನ್ಸ್ ತಕ್ಕ ಹೋಗಿ ಅವರು ಮತ್ತೆ ಫೇಲ್ ಆಗ್ತಾರ. ಈ ತರ 4ನೇ UPSC ಎಕ್ಸಾಮ್ದಾಗ ಪ್ರಿಲಿಯಂ ಮತ್ತು ಮೇನ್ಸ್ ಇಂಟರ್ವ್ಯೂ ಪಾಸ್ ಆಗುತ್ತಾರ. ಪಾಸ್ ಆದ ಮೇಲೆ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಆಗುತ್ತಾರ. ಯಾನು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಈ ಪೋಸ್ಟ್ ಸಿಗ್ತದ. ಅದಕ್ಕಾಗಿ ಅವರು ನಾಗ್ಪುರದಲ್ಲಿ ಟ್ರೈನಿಂಗ್ ಹೋಗ್ತಾರ. ಅವರು ಹೋಗಿ ಇಷ್ಟಕ್ಕೆ ನಿಂದ್ರಲ್ಲ, ನಾವೊಂದು ಅಧಿಕಾರಿ ಆಗಿದೇವಪ್ಪ, ಇಷ್ಟಕ್ಕೆ ಬಿಡ್ಬೇಕಂದ್ರೆ ಬಿಡ್ತೇವೆ, ಬಟ್ ಅವ್ರು ಅಟ್ಟಕ್ಕೆ ನಿಂದ್ರಲ್ಲ. ಅವರು IAS ಅಧಿಕಾರಿ ಅವ್ರದ್ದು ಆ ಗುರಿ ಆಗತ್ತಕ್ಕೆ ನಿಂದ್ರದಿಲ್ಲ ತಂದು ಮತ್ತೆ ಅಲ್ಲಿಂದ ಮತ್ತೆ ಸ್ಟಡಿ ಮಾಡ್ತಾರೆ, ಶುರು ಮಾಡ್ತಾರ. 5ನೇ UPSC ಎಕ್ಸಾಮ್ದಲ್ಲಿ ಪಾಸ್ ಆಗ್ತಾರ. ಇವರು ಪಾಸ್ ಆದ್ಮೇಲೆ IAS ಅಧಿಕಾರಿ ಆಗ್ತಾರ. ಒಂದು ಜಿಲ್ಲೆದಲ್ಲಿ ಈಗ ಒಂದು ಕಾರ್ಯರತ ಕೆಲಸ ಮಾಡುತ್ತಾರ. ಮತ್ IAS ಅಧಿಕಾರಿ ಹ್ಯಾಂಗಾದ್ರಪ್ಪ ಅದು ನಿಮ್ಗೆ ತಿಳ್ಕೊತೀರಿ, ನಿಮ್ಗೆ ಅನಿಸ್ತದ IAS ಅಧಿಕಾರಿ ಹ್ಯಾಂಗಾದ್ರು ನಿಮ್ಗ ಒಂದು ಪ್ರಶ್ನೆ ಬರ್ತದ. ಅಂದ್ರೆ ಅವ್ರು ಹುಟ್ಟುತ್ತಲೇ ಕಣ್ಣಿಲ್ಲ. ಆಳಿಗೆ ಅವ್ರ ತಾಯಿ ಏನ್ ಮಾಡ್ತಾರ, ಅವ್ರ ತಾಯಿ ಓದಲಿಕ್ಕ ಬರ್ಲಿಕ್ಕೆ ಬರ್ತದ. ಅವ್ರ ತಾಯಿ ಓದಿ ಹೇಳೋರು, ಇವರು ಕೇಳ್ತಾರ. ಹಿಂಗೆ ಸತತ್ 5 ವರ್ಷ ಕಷ್ಟಪಟ್ರ. ಎಷ್ಟು ವರ್ಷ? 5 ವರ್ಷ. ಅವ್ರ ತಾಯಿ ಓದಿ ಹೇಳೋರು, ಇವ್ರು ಕೇಳೋರು. ದಿನಾಲು 12 ಗಂಟೆ ಅಭ್ಯಾಸ ಆಗ್ತದ. ಎಷ್ಟು? ದಿನಾಲು 12 ಗಂಟೆ ಅಭ್ಯಾಸ ಆಗುತ್ತದ. ನೋಡ್ರಿ, ಇದರಿಂದ ಅವ್ರದ್ದು ಯಾರ್ದು ಎಲ್ಲಿ ಕೋಚಿಂಗ್ ಸೆಂಟರ್ ಹೋಗಲ್ಲ, ಎಲ್ಲಿ ಆನ್ಲೈನ್ ಕ್ಲಾಸಸ್ ಹಚ್ಚಲ್ಲ, ಏನೂ ಇಲ್ಲ. ಮನೆ ಕೂತ ಅಭ್ಯಾಸ ಮಾಡ್ತಾರ, IAS ಅಧಿಕಾರಿ ಆಗ್ತಾರ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷ ಕಷ್ಟಪಟ್ಟಾರ ಅವರು. ಎಷ್ಟು ವರ್ಷ? 5 ವರ್ಷ. ಖಾನ್ ಸರ್ದು ಬುಕ್ಗಳು ಸಿಕ್ಕಾವ. ಇವರು ಬಿಹಾರದವರು. ಅಲ್ಲಿ ಖಾನ್ ಸರ್ ಅಂದ್ರೆ ಆ ರಾಜ್ಯದ ಒಂದು ಡೈಮಂಡ್ ಒಂದು ಅಲ್ಲಕ್ಕ ಏನು ಪರವಾಗಿಲ್ಲ. ಅವರು ಆ ರಾಜ್ಯದ ಒಂದು ಡೈಮಂಡೇ. ಅವ್ರ ಕೈ ತೆಳಗ ಏನೇನಿಲ್ಲ ಅಂದ್ರೆ 10,000ಕ್ಕಿಂತ ಹೆಚ್ಚು ಕಲ್ತು ಕೋಚಿಂಗ್ದಲ್ಲಿ ಕಲ್ತು ಒಂದು ದೊಡ್ಡ ದೊಡ್ಡ ಅಧಿಕಾರಿ ಆಗ್ಯಾರ. ಇವ್ರು ಖಾನ್ ಸರ್ದು ನೋಟ್ಸ್ ಅನ್ನು ಓದ್ತಾರ, ತಂದು ಅವ್ರ ತಾಯಿ ಓದಿ ಇವ್ರಿಗೆ ಹೇಳ್ತಾರ. ಮತ್ತ ಅವ್ರ ತಂದೆ ಒಂದು ರೈತ, ಅವರ ತಾಯಿ ಮನಿ ಕೆಲಸ ಮಾಡ್ತಾರ. ನೋಡ್ರಿ, ಬಡ ಕುಟುಂಬದಲ್ಲಿ ಇವರು ಹುಟ್ಟಿದವರು. ಇವರು ಎಲ್ಲಿ? ಬಡ ಕುಟುಂಬದಲ್ಲಿ ಬೆಳೆದವರು ಇವರು. ಈ ತರ ಈ IAS ಅಧಿಕಾರಿ ಆಗ್ತಾರ. ಎಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ. ದಿನಾಲು 12 ಗಂಟೆ ಅಭ್ಯಾಸ ಮಾಡ್ತಾರ. ಮತ್ತ ಖಾನ್ ಸರ್ದು ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಡೈಲಿ ಕ್ಲಾಸಸ್ ಕೇಳ್ತಾರ. ನೋಡ್ರಿ, ಎಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ. ಡೈಲಿ 12 ಗಂಟೆ ಅಭ್ಯಾಸ ಮಾಡಿದ್ಮೇಲೆ ಒಂದು ಅಧಿಕಾರಿ ಆಗ್ತಾರ. ನಮ್ಮ ಭಾರತದ 20ನೇ ರ್ಯಾಂಕ್ 182 ಮಾರ್ಕ್ ಅನ್ನು ತಗೊಂಡು IAS ಅಧಿಕಾರಿ ಆಗ್ಯಾರ. ಭಾರತದ 20ನೇ ಸ್ಥಾನ ಪಡ್ಕೊಂಡ್ರ ಇವರು. UPSC ಅಂದ್ರೆ ಕೇಂದ್ರ ಸರ್ಕಾರದ ಎಕ್ಸಾಮ್ ಅನ್ನ ನಡೆಸ್ಕೊಂಡು ಬಂದಿರ್ತಾರೆ. ನಾವು ಕೂಡ
2 ಎಕ್ಸಾಮ್ ಕೊಟ್ಟು ಫೇಲ್ ಆದಿಂದ ಬಿಡ್ತೇವೆ. ಬಟ್ ಆದ್ರೆ ಅವರು ಬಿಟ್ಟಿಲ್ಲ. ಕಣ್ಣಿಲ್ಲಾದ್ರೂ ಕೂಡ ಅವರು ಗುರಿ ಮುಟ್ಟತಕ್ಕ ನಿಲ್ಲದಿರು ಅಂದಂಗ ಗುರಿ ಮುಟ್ಟತಕ್ಕ ನಿಂತಿಲ್ಲ. ಅವ್ರು ಗುರಿ ಮುಟ್ಟೆ ನಿಂತರು. ಅವ್ರ ಪಾಲಿಗೆ ಅವ್ರ ತಾಯಿನೇ ಹೀರೋ. ಅವ್ರ ಪಾಲಿಗೆ ಅವ್ರ ತಾಯಿನೇ ಹೀರೋ. ಅವ್ರ ತಾಯಿ ಅವ್ರಿಗೆ ಸಪೋರ್ಟ್ ಮಾಡೋದ ಕಾಲಾಗ ಅಲ್ಲಿ ಹೋಗಿ ಮುಟ್ಟಾರ. ನೋಡ್ರಿ, ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಂದ ಯಾರೇ ಗೆಳೆಯರು ಓದ್ತಾವ್ರು ಇದ್ರು, ಅವ್ರು ಎಕ್ಸಾಮ್ ಬಿಟ್ಟರು ಓದೋದು, 2-3 ಸಲ ಎಕ್ಸಾಮ್ ಕೊಟ್ಟರು. ಬಿಟ್ಟ ಮೇಲೆ ಮತ್ತೆ ಆ ಅಂತ ಗೆಳೆಯಾಗಿ ಈ ವಿಡಿಯೋ ಹಚ್ಕೊಟ್ರಿ, ಮತ್ತೆ ಅವ್ರು ರಿಟರ್ನ್ ಈ ವಿಡಿಯೋ ನೋಡಿ ಮತ್ತೆ ಎನರ್ಜಿ ಬಂದು ಅವರು ಎಕ್ಸಾಮ್ ಕೊಡ್ತಾರೆ. ಅವರು ಪಾಸ್ ಆದ್ಮೇಲೆ ನಿಮ್ಮ ಹೆಸರು ತೋರ್ತಾರ. ಈ ತರ ನಂಗ ಒಂದು ಹೇಳ್ಬೇಕಂದ್ರೆ ನಾವೇ ಒಂದು ದೊಡ್ಡ ಯೂಟ್ಯೂಬರ್ ಆಗ್ಬೇಕಂದ್ರೆ ನಂದು ಒಂದು ಕನಸದ. ನಂದು ಸ್ಟ್ರಗಲ್, ನಿಮ್ ಸಪೋರ್ಟ್ ಬೇಕು. ನಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗೋದೊಂದು ಟಾರ್ಗೆಟ್ ಅದ. ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ. ಇಂಥ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ಅಲ್ಲಿವರೆಗೆ ನಾನು ನಿಮ್ಗೆ ಧನ್ಯವಾದ. ಮತ್ತು ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.